ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೌತ್ ಲೈಫ್ ಸ್ಟೈಲ್. ಇದು ಶುಕ್ರವಾರದ ವ್ಲಾಗ್ ಆಗಿರುತ್ತೆ. ಶುಕ್ರವಾರ ಅರ್ಲಿ ಮಾರ್ನಿಂಗಿಂದ ನಾನು ವ್ಲಾಗ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬೆಳಗ್ಗೆ ಎದ್ದು ಹೊರಗಡೆ ಹೋಗಿದ ತಕ್ಷಣ ತೋಟದಲ್ಲಿ ತುಂಬಾ ಹೂಗಳಿದ್ವು. ತುಂಬ ಕಡಿಮೆ ಹೂ ಗಿಡಗಳನ್ನ ನಾವು ಹಾಕ್ಕೊಂಡಿದ್ದೀವಿ ಹಿತ್ತಲಲ್ಲಿ. ಬಟ್ ತುಂಬಾ ಚೆನ್ನಾಗಿ ಹೂ ಬಿಟ್ಟಿತ್ತು. ನಾರ್ಮಲಾಗಿ ಇಷ್ಟೊಂದು ಹೂವು ಬಿಡಲ್ಲ. ಅಂದರೆ ಇವಾಗ ಇನ್ನೂ ಮಳೆ ಬರೋ ಸೀಸನ್ ಸ್ಟಾರ್ಟ್ ಆಗಿಲ್ಲ ಅಲ್ವಾ, ಆ ಕಾರಣಕ್ಕೆ ತುಂಬ ಕಡಿಮೆನೇ ಹೂಗಳಿರುತ್ತೆ. ನಮಗೇನೆ ಪೂಜೆಗೆ ಸಾಕಾಗಲ್ಲ, ಅಷ್ಟೊಂದು ಕಡಿಮೆ ಹೂವು ಇರುತ್ತೆ. ಬಟ್ ಇವತ್ತು ತುಂಬಾ ಹೂಗಳಿದ್ವು. ಅದಕ್ಕೋಸ್ಕರ ಫಸ್ಟು ತೋಟದಲ್ಲಿ ಒಂದು ಸತಿ ಓಡಾಡ್ಕೊಂಡು ಬಂದೆ. ತುಂಬಾ ಫ್ರೆಶ್ ಅಂತ ಅನಿಸುತ್ತೆ. ಅಂದರೆ ಮಾರ್ನಿಂಗಲ್ಲಿ ಈ ಥರ ತೋಟದಲ್ಲಿ ಓಡಾಡೋಕ್ಕೆ ತುಂಬಾ ಖುಷಿಯಾಗುತ್ತೆ. ಮಾರ್ನಿಂಗ್ ಎದ್ದಿದ ತಕ್ಷಣ ತೋಟದಲ್ಲಿ ಫ್ರೆಶ್ ಆಗಿರೋ ಏರ್ನ ತೊಗೊಂಡ್ರೆ ಮೈಂಡು ತುಂಬಾ ಫ್ರೆಶ್ ಆಗಿ ಅನಿಸುತ್ತೆ, ತುಂಬ ಖುಷಿಯಾಗಿರುತ್ತೆ. ಫುಲ್ ಡೇ ತುಂಬಾ ಹ್ಯಾಪಿ ಅಂತ ಅನಿಸುತ್ತೆ. ಹಾಗೆ ತೋಟದಲ್ಲಿ ಓಡಾಡಿಕೊಂಡು ಇವತ್ತು ಶುಕ್ರವಾರ ಆಗಿರೋದ್ರಿಂದ ಹಂಡೆ ಒಲೆ ಹತ್ತಿಸಿ ಇವತ್ತು ನಾವು ಸ್ನಾನಕ್ಕೆ ನೀರು ಕಾಯಿಸ್ಕೊಳ್ಳೋದು. ಸೊ ಹಾಗೆಯೇ ಹೂ ಗಿಡಗಳದ್ದು ಸೌದೆ ಇರುತ್ತಲ್ವ, ಅದನ್ನು ಒಣಗಿರೋದನ್ನು ಹಂಡೆ ಒಲೆಗೆ ಹಾಕಬಾರ್ದು ಅಂತ ಹೇಳ್ತಾರೆ. ಆ ಕಾರಣಕ್ಕೆ ನಮ್ಮದು ಕಣಗಿಲೆ ಗಿಡ ತುಂಬಾ ಒಣಗೋಗಿತ್ತು. ಅದೆಲ್ಲ ಕಿತ್ತು ಸೌದೆ ಮೇಲೆ ಇಟ್ಬಿಟ್ಟಿದ್ರು. ಅದನ್ನೆಲ್ಲ ತೆಗೆದು ಬರೀ ಸೌದೆ ಮಾತ್ರ ಎತ್ಕೊಳ್ತಾ ಇದ್ದೀನಿ. ತುಂಬ ಹಳೇದಾಗಿಬಿಟ್ಟಿದೆ ಸೌದೆ. ಅಂದರೆ ಫುಲ್ ಒಣಗೋಗಿರೋದ್ರಿಂದ ಏನಾಗ್ತಿದೆ ಅಂದರೆ ಎತ್ಕೊಳ್ಬೇಕಾದ್ರೇ ಮುರಿದೋಗ್ಬಿಡುತ್ತೆ. ಸೊ ಕೇರ್ಫುಲ್ಲಾಗಿ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಮಾತ್ರ ನಾನು ಸೌದೆಗಳನ್ನು ಎತ್ಕೊಂಡು ಹೋಗ್ತಾ ಇದ್ದೀನಿ. ತೋಟದಲ್ಲಿ ಓಡಾಡ್ಕೊಂಡು ಬಂದರೆ ಏನಾದರೂ ಒಂದು ಕೆಲಸ ನೆನಪಾಗೇ ಆಗುತ್ತೆ. ಸೊ ಅವಾಗವಾಗಲೇ ಮುಗಿಸ್ಕೊಬಿಡೋಣ ಅಂತ ಸ್ವಲ್ಪ ಸೌದೆಗಳನ್ನ ತೊಗೊಬಂದು ಹಂಡೆ ಒಲೆಗಿಲ್ಲಿ ಹಾಕಿ ಒಲೆ ಹತ್ತಿಸ್ಕೊಂಡಿದ್ದೀನಿ. ತುಂಬ ಒಣಗಿರೋ ಸೌದೆ ಆಗಿರೋದ್ರಿಂದ ಕ್ವಿಕ್ಕಾಗಿ ನೀರು ಕಾದೋಗ್ಬಿಡುತ್ತೆ, ಬೇಗ ಸ್ನಾನ ಮಾಡ್ಕೊಳ್ಬೋದು. ಒಂದು ಸತಿ ಏನಾದರೂ ಈ ಹಂಡೆ ಒಲೆ ಹತ್ತಿಸಿ ನೀರು ಕಾಯಿಸಿದ್ರೆ ಮಿನಿಮಮ್ 4 to 5 ಮೆಂಬರ್ಸ್ ಸ್ನಾನ ಮಾಡ್ಬೋದು. ಹಳ್ಳೀಲಿ ನೀವೇನಾದರೂ ಒಂದು ಸತಿ ಆದರೂ ಬಂದಿದ್ದರೆ ಅಥವಾ ನಿಮ್ಗೆ ಅಜ್ಜಿ ಮನೆ ಆ ಥರ ಏನಾದರೂ ಇದ್ದರೆ ಅಥವಾ ನಿಮ್ಮೂರು ಹಳ್ಳಿಯಾಗಿದ್ದರೆ ಇದ್ರ ಎಕ್ಸ್ಪೀರಿಯೆನ್ಸ್ ಖಂಡಿತ ಇರುತ್ತೆ. ಮತ್ತು ನಾವು ಹೀಟರಲ್ಲಿ ಗೀಝರಲ್ಲಿ ಸ್ನಾನ ಮಾಡೋದಕ್ಕಿಂತ ಹಂಡೆ ಒಲೆ ತುಂಬಾ ಬೆಸ್ಟ್ ಆಪ್ಷನ್ ಆಗಿರುತ್ತೆ. ಯಾಕಂದರೆ ನೀವೇನಾದರೂ ಹಂಡೆ ಒಲೆಯಲ್ಲಿ ಸ್ನಾನ ಮಾಡಿ ಎಕ್ಸ್ಪೀರಿಯೆನ್ಸ್ ಆದರೆ ಗೊತ್ತಾಗುತ್ತೆ. ಆ ನೀರು ಮೈ ಮೇಲೆ ಬಿದ್ದರೆ ಏನೋ ಒಂಥರ ಹಾಯ್ ಅಂತ ಅನಿಸುತ್ತೆ. ಆದರೆ ಗೀಝರ್ ನೀರು ಮೈ ಮೇಲೆ ಬಿದ್ದರೆ ಮೈ ಸ್ವಲ್ಪ ಉರಿನೇ ಬರುತ್ತೆ. ನೀವು ಕೂಡ ಒಂದು ಸತಿ ಅಬ್ಸರ್ವ್ ಮಾಡಿ ನೋಡಿ, ಅಥವಾ ಯಾರನ್ನಾದರೂ ಹಳ್ಳಿಯವರಿದ್ದರೆ ನೀವು ಕೂಡ ಕೇಳಿ ನೋಡಿ. ಹಾಗೆಯೇ ಇಲ್ಲಿ ರಂಗೋಲಿ ಕೂಡ ಬಿಡಿಸ್ಕೊಳ್ತಾ ಇದ್ದೀನಿ ನೀರೆಲ್ಲ ಕಾಯೋ ಅಷ್ಟರಲ್ಲಿ. ಹಾಗೆಯೇ ಇವತ್ತು ಬ್ರೇಕ್ಫಾಸ್ಟ್ಗೆ ನೆನ್ನೆ ರುಬ್ಬಿರೋ ದೋಸೆ ಹಿಟ್ಟು ಜೊತೆಗೆ ಒಂದು ಹಸಿ ಅಲಸಂದೆಕಾಳು ಗ್ರೇವಿನ ಶೇರ್ ಮಾಡ್ಕೊಳ್ತೀನಿ. ಹಾಗೆ ಒಂದು ಸುಟ್ಟು ಬದನೆಕಾಯಿ ಗೊಜ್ಜನ್ನು ಕೂಡ ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆಯೇ ನೀವು ಮೊದಲನೇ ಸಾರಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ. ಹಂಡೆ ಒಲೆ ಕಾದಿತ್ತು, ನಮ್ಮೆಲ್ಲರದ್ದು ಸ್ನಾನ ಕೂಡ ಆಯಿತು. ಸೊ ಇವಾಗ ಒಂದು ಬದನೆಕಾಯಿನ ಇಬ್ಬರು 3 ಜನಕ್ಕೆ ಸಾಕಾಗೋ ಥರ ಇದು ಒಂದು ಬದನೆಕಾಯಿನ ನಾನು ಪೂರ್ತಿ ಎಣ್ಣೆ ಸವರಿ ಫೋರ್ಕಿಂದ ಈ ಥರ ನೀಟಾಗಿ ಹೋಲ್ಸ್ ಮಾಡ್ಕೊಳ್ತಾ ಇದ್ದೀನಿ. ಒಳಗಡೆ ಎಲ್ಲ ಚೆನ್ನಾಗಿ ಬೇಯಬೇಕಲ್ವ, ಆ ಕಾರಣಕ್ಕೆ ಹೋಲ್ಸ್ ಮಾಡಲೇಬೇಕಾಗುತ್ತೆ. ಎಷ್ಟೇ ದಪ್ಪ ಬದನೆಕಾಯಿ ಆದರೂ ಈ ಥರ ಒಲೆಯಲ್ಲಿ ಸುಟ್ಕೊಳ್ಬಿಡ್ಬೋದು. ಸೊ ಇದಕ್ಕೆ ಹೋಲ್ ಮಾಡಬೇಕಷ್ಟೇ. ನಾವು ಮೊದಲು ಚೀಲ ಎಲ್ಲ ಹೊಲಿತಾರಲ್ವ, ಆ ಡಬ್ಳ ಅಂತ ಹೇಳ್ತೀವಿ ನಮ್ಮ ಕಡೆ, ಅದರಲ್ಲಿ ಹೋಲ್ ಮಾಡ್ತಿದ್ವಿ. ಬಟ್ ಇವಾಗ ಫೋರ್ಕಲ್ಲಿ ಸಿಂಪಲ್ಲಾಗಿ ಚಿಕ್ಕದಾಗಿ ಹೋಲ್ ಮಾಡಿ ಈ ಥರ ಬಿಸಿ ಬಿಸಿ ಕೆಂಡದಲ್ಲಿ ಹಾಕಿ ಟರ್ನ್ ಮಾಡ್ಕೊಳ್ಳೋದು ಅಷ್ಟೇ. ಬೆಂದೋಗ್ಬಿಟ್ರೆ ಈ ಬದನೆಕಾಯಿ ಗೊಜ್ಜು ತಿನ್ನೋಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆಯೇ ಅದನ್ನು ಸುಡೋಕ್ಕೆ ಅಂತ ಹಾಕಿಬಿಟ್ಟು ನಾನಿಲ್ಲಿ ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ರು ಅಮ್ಮ. ಸೊ ಅಲ್ಲಿಗೆ ಬಂದೆ. ನಾನೇ ಪೂಜೆ ಮಾಡೋಣ ಅಂತ ಸ್ನಾನ ಮಾಡ್ಕೊಂಡು ಬಂದೆ. ಆದರೆ ಪಾಪು ಸ್ವಲ್ಪ ಗಲಾಟೆ ಮಾಡ್ತಾಯಿದ್ರು. ಅದಕ್ಕೇ ನನ್ನ ಪಾಪು ನೋಡ್ಕೊಳ್ತಾ ಇದ್ದೆ. ಅಮ್ಮ ನಾನೇ ಪೂಜೆ ಮಾಡ್ಕೊಳ್ತೀನಿ ಬಿಡು, ಇಷ್ಟೊಂದು ಟೆನ್ಷನಲ್ಲಿ ಮಾಡಿದ್ರೆ ಅದು ಸಮಾಧಾನ ಆಗಲ್ಲ ಅಂತ ಹೇಳಿದ್ರು. ಸೊ ಅದಕ್ಕೆ ಅಮ್ಮನಿಗೇನೆ ಪೂಜೆ ಮಾಡೋಕ್ಕಂತ ಕೊಟ್ಟೆ. ನಮ್ಮನೆ ದೇವ್ರ ಮನೆ ಇಷ್ಟು ಸಿಂಪಲ್ಲಾಗಿದೆ. ಅಮ್ಮ ಪೂಜೆ ಎಲ್ಲ ಮಾಡಿ ಧೂಪದ ಹೊಗೆ ಎಲ್ಲ ಕೊಟ್ಟಿದ್ದರು. ಮನೆಯೆಲ್ಲ ಫುಲ್ ದೇವ್ರ ಮನೆಯೆಲ್ಲ ಫುಲ್ ಧೂಪದ ಹೊಗೆ ಇತ್ತು. ತುಂಬ ಪಾಸಿಟಿವ್ ವೈಬ್ಸ್ ಇರುತ್ತೆ ಈ ಥರ ಧೂಪದ ಹೊಗೆ ಇದ್ದರೆ. ಅಮ್ಮ ಪೂಜೆನ ತುಂಬ ನಿಧಾನಕ್ಕೆ ಅವ್ರಿಗೆ ಸಮಾಧಾನ ಆಗೋವರೆಗೂ ಪೂಜೆ ಮಾಡಿ ಆಮೇಲೆ ಬಂದರು. ಅಷ್ಟರಲ್ಲಿ ನಾನು ಟಿಫನ್ಗೆ ಅಂತ ಎಲ್ಲ ಅಂದರೆ ಅಲಸಂದೆ ಕಾಳಿಂದ ಗ್ರೇವಿ ಮಾಡ್ಕೊಳ್ಳೋದಕ್ಕೆ ಎಲ್ಲ ಹೆಚ್ಚಿಟ್ಕೊಂಡಿದ್ದೆ. ಸೊ ಅವರು ಗ್ರೇವಿ ಮಾಡ್ಕೊಳ್ತೀನಿ ಅಂದರು. ಅಷ್ಟರಲ್ಲಿ ನಾನು ದೋಸೆ ಹಾಕೋಣ ಅಂತ ಒಂದು ಸೈಡಲ್ಲಿ ದೋಸೆ ಹಾಕ್ತಾಯಿದ್ದೆ. ಅಮ್ಮ ಈ ಗ್ರೇವಿನ ಮಾಡ್ಕೊಳ್ತಾಯಿದ್ರು. ಇದನ್ನು ಮಾಡೋದಕ್ಕೆ ನಾನು ಒಂದು ಅರ್ಧ ಕಪ್ಪಷ್ಟು ಎಣ್ಣೆ, ಸಾಸಿವೆ, ಹಾಗೆ ಹೆಚ್ಚಿರೋ 2 ಮೆಣಸಿನ್ಕಾಯಿ, ಒಂದು ಮೀಡಿಯಮ್ ಸೈಜ್ ಈರುಳ್ಳಿ, ಹಾಗೆ ಒಂದು 4
ಕರಿಬೇವಿನ ಎಲೆನ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಹಾಗೆ ನೆನ್ನೆ ಬಿಡಿಸಿಟ್ಕೊಂಡಿದ್ದಂಥ ಹಸಿ ಅಲಸಂದೆ ಕಾಳನ್ನು ನಾನಿಲ್ಲಿ 1 ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ದುಂಡನೆ ಬದನೆಕಾಯಿನ ಪೂರ್ತಿ, ಒಂದು ಮೀಡಿಯಮ್ ಸೈಜ್ ದುಂಡು ಬದನೆಕಾಯಿನ ನಾನು ಪೂರ್ತಿಯಾಗಿ ಚಿಕ್ಕದಾಗಿ ಹೆಚ್ಚಿ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಇದೇ ಬದನೆಕಾಯಿ ಹಾಕಬೇಕು ಅಂತ ಏನೂ ಇಲ್ಲ, ನಾವು ಯಾವುದೇ ಬದನೆಕಾಯಿ ಹಾಕ್ಕೊಂಡ್ರೂ ನಡೆಯುತ್ತೆ. ಗ್ರೀನ್ ಬದನೆಕಾಯಿ ಅಥವಾ ಉದ್ದುದ ಬದನೆಕಾಯಿ ಎರಡೂ ಕೂಡ ನಡೆಯುತ್ತೆ. ಮತ್ತು ಒಂದು ಬಿಗ್ ಸೈಜ್ ಆಲೂಗೆಡ್ಡೆನೂ ಕೂಡ ಹಾಕ್ಕೊಂಡಿದ್ದೀನಿ ಚಿಕ್ಕದಾಗಿ, ಒಂದೇ ಸೈಜ್ಗೆ ಬದನೆಕಾಯಿ ಮತ್ತು ಆಲೂಗೆಡ್ಡೆ ಒಂದೇ ಸೈಜ್ಗೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಚಿಕ್ಕದಾಗಿ, ಈವನ್ ಆಗಿ ಬೇಯಲಿ ಅನ್ನೋ ಕಾರಣಕ್ಕೆ. ಹಾಗೆ ಒಂದು ಬಿಗ್ ಸೈಜ್ ಟೊಮೆಟೊನೂ ಕೂಡ ಚಿಕ್ಕದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ಇದು ಆಪ್ಷನಲ್ ಇರುತ್ತೆ, ಬಟ್ ಟೊಮೆಟೊ ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ ಟೊಮೆಟೊನ ಸ್ಕಿಪ್ ಮಾಡಬೇಡಿ, ಹಾಕ್ಕೊಳ್ಳಿ. ಹಾಗೆಯೇ ಒಂದು ಸೈಡಲ್ಲಿ ನಾನು ನೀರು ಕೂಡ ಕಾಯಕ್ಕೆ ಇಟ್ಕೊಂಡಿದ್ದೆ. ತರಕಾರಿ ಎಲ್ಲ ಮುಳುಗುವಷ್ಟು ನೀರನ್ನು ಹಾಕ್ಕೊಂಡು ನಾನು ಮನೇಲೇ ಮಾಡಿರೋ ಸಾಂಬಾರು ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ನಾವು ಎಲ್ಲ ಗ್ರೇವಿಗೂ ಮನೇಲೇ ಮಾಡಿರೋ ಸಾಂಬಾರು ಪುಡಿನ ಯೂಸ್ ಮಾಡ್ತೀವಿ, ಅಥವಾ ಗ್ರೇವಿಗೆ ಅಂತ ಸ್ಪೆಷಲಾಗಿ ನಾವೇನು ಮಸಾಲೆ ಹಾಕೋದಿಲ್ಲ. ಹಾಗೆಯೇ ನೆನ್ನೆ ರುಬ್ಬಿಟ್ಟಿದ್ದಂಥ ದೋಸೆ ಹಿಟ್ಟು ನೋಡಿ ಎಷ್ಟು ನೀಟಾಗಿ ಉಬ್ಬಿ ಬಂದಿದೆ ಅಂತ. ಇದು ಕಾಲು ಭಾಗ ಕೂಡ ಇಲ್ಲ ಈ ಪಾತ್ರೆಯಲ್ಲಿ, ಬಟ್ ಮುಕ್ಕಾಲು ಭಾಗದಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ. ಈ ಥರ ಉಬ್ಬಿ ಬಂದರೆ ದೋಸೆ ಹಿಟ್ಟು ಪಕ್ಕಾ ರೆಡಿಯಾಗಿದೆ ಅಂತ ಅರ್ಥ. ತುಂಬಾ ಚೆನ್ನಾಗಿ ಬಂದಿತ್ತು. ಮುಚ್ಚಳ ಓಪನ್ ಮಾಡಿದ ತಕ್ಷಣ ದೋಸೆ ಹಿಟ್ಟಿನ ಘಮ ಹಾಗೆ ರಪ್ಪಂತ ಬಂತು ಮೂಗಿಗೆ, ಅಷ್ಟು ಚೆನ್ನಾಗಿತ್ತು. ಅದನ್ನು ಹಾಗೆ ಹಿಟ್ಟೆ ತಿನ್ಬಿಡೋಣ, ದೋಸೆ ಹಾಕೋದೇ ಬೇಡ ಅಂತ ಅನಿಸೋ ಅಷ್ಟು ತುಂಬ ಚೆನ್ನಾಗಿತ್ತು. ಇದನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು, ಯಾಕಂದರೆ ನಾವು ಕಲ್ಲುಪ್ಪು ಹಾಕಿರ್ತೀವಲ್ವ, ಆ ಕಾರಣಕ್ಕೆ ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡಿಕೊಂಡ್ರೆ ಇವಾಗ ದೋಸೆ ಹಾಕೋಕ್ಕೆ ದೋಸೆ ಹಿಟ್ಟು ರೆಡಿಯಾಗಿದೆ. ನಾವು ಕರೆಕ್ಟ್ ಕನ್ಸಿಸ್ಟೆನ್ಸಿಲಿ ನಾನು ಹಿಟ್ಟನ್ನು ರುಬ್ಕೊಂಡಿದ್ದೆ, ಸೊ ಆ ಕಾರಣಕ್ಕೆ ನಾವು ಇದಕ್ಕೆ ಎಕ್ಸ್ಟ್ರಾ ನೀರು ಉಪ್ಪು ಏನು ಆ್ಯಡ್ ಮಾಡ್ತಾಯಿಲ್ಲ. ಮತ್ತು ನಾವು ಇದಕ್ಕೆ ಸೋಡಾ ಕೂಡ ಆ್ಯಡ್ ಮಾಡಲ್ಲ, ಹಾಗೆ ಮಾಡ್ಕೊಳ್ಳೋದು ದೋಸೆನ. ಇವಾಗ ನಾವು ನೀರು ಹಾಕಿ ಮತ್ತು ಖಾರದ ಪುಡಿ ಹಾಕಿ ರೆಡಿ ಮಾಡ್ಕೊಂಡಿದ್ವಿ ಅಲ್ವಾ ಗ್ರೇವಿ, ಅದು ಇವಾಗ ಚೆನ್ನಾಗಿ ತರಕಾರಿಗೆಲ್ಲ ಹಿಡಿದು ಬೆಂದಿತ್ತು. ಸೊ ಇವಾಗ ರುಬ್ಬಿರೋ ಮಸಾಲೆ, ಅಂದರೆ ನಾನು ಗ್ರೇವಿ ಬೇಸ್ನ ನೆನ್ನೆ ವಿಡಿಯೋದಲ್ಲಿ ಕೂಡ ಶೇರ್ ಮಾಡ್ಕೊಂಡಿದ್ದೆ, ಆ ಗ್ರೇವಿ ಬೇಸ್ನ 1 ಕಪ್ಪಷ್ಟು ನಾನಿಲ್ಲಿ ರುಬ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಇದು ತುಂಬಾ ಒಳ್ಳೆ ಟೇಸ್ಟ್ ಕೊಡುತ್ತೆ. ಎಲ್ಲ ಥರ ಗ್ರೇವಿಗೂ ಈ ಥರ ಸಿಂಪಲ್ ಒಂದು ಬೇಸ್ ಮಾಡಿ ಇಟ್ಕೊಂಡ್ರೆ ಕ್ವಿಕ್ಕಾಗಿ ಗ್ರೇವಿ ಕೂಡ ನಾವು ಮಾಡ್ಕೊಳ್ಬೋದು. ಇವಾಗ ಗ್ರೇವಿ ಬೇಸ್ ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ, ಇವಾಗ ರುಚಿ ನೋಡಿಕೊಂಡು ಈ ಹಂತದಲ್ಲಿ ಉಪ್ಪನ್ನ ಸೇರಿಸ್ಕೊಂಡ್ಬಿಟ್ರೆ ಸರಿಯಾಗಿ ಹೋಗ್ಬಿಡುತ್ತೆ. ತರಕಾರಿಗೂ ಚೆನ್ನಾಗಿ ಉಪ್ಪೆಲ್ಲ ಹಿಡಿಯುತ್ತೆ. ಇದು ಜಾಸ್ತಿ ಹಾರ್ಡಾಗಿರೋ ಕಂಟೆಂಟ್ ಏನು, ಬೇಳೆ ಆ ಥರ ಏನು ಇಲ್ಲದೇ ಇರೋ ಕಾರಣಕ್ಕೆ ನಾವು ಉಪ್ಪನ್ನ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಬೇಕು. ತರಕಾರಿಗೆ ಜಾಸ್ತಿ ಉಪ್ಪೇನಾದರೂ ಹಿಡಿದ್ರೆ ಅದು ಟೇಸ್ಟು ಬೇಗ ಹೋಗಿಬಿಡುತ್ತೆ, ಬರೀ ನೀರಿನ ಅಂಶ ಇರೋದ್ರಿಂದ. ಇವಾಗ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಮುಚ್ಚಳ ಮುಚ್ಚಿದ್ರೆ ಇವಾಗ ಈ ಗ್ರೇವಿ ರೆಡಿಯಾಗಿದೆ. ಮತ್ತು ಒಂದು ಸೈಡಲ್ಲಿ ನಾನು ಅಮ್ಮನಿಗೆ ಆಗೋಷ್ಟು ಒಂದು 2-3 ದೋಸೆ ಹಾಕಿದ್ದೆ. ಇವಾಗ ನನಗೆ ದೋಸೆ ಮಾಡ್ಕೊಳ್ತಾ ಇದ್ದೀನಿ. ಸೊ ವಿಡಿಯೋ ಒಂದು ಕಡೆ ಫಿಕ್ಸ್ ಮಾಡಿದ್ದೆ ಅಲ್ವಾ ಮೊಬೈಲ್ನ, ಆ ಕಾರಣಕ್ಕೆ ಇವಾಗ ಈ ಕಡೆ ಸ್ಟವ್ ಮೇಲೆ ತವ ಇಟ್ಕೊಂಡು ಇನ್ನೊಂದೆರಡು ದೋಸೆನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಸೋಡಾ, ಸಕ್ಕರೆ ಏನೂ ಹಾಕದೆ ಕೇವಲ ಅನ್ನ, ಮೆಂತ್ಯ, ಉದ್ದಿನಬೇಳೆ ಮತ್ತು ಅಕ್ಕಿ ಹಾಕಿ ರುಬ್ಬಿರೋ ಅಂಥ ಡಿಪೋ ರೈಸಿಂದ ಮಾಡಿರೋ ಅಂಥ ದೋಸೆ ಇದು. ನಾವು ಯೂಶ್ವಲಿ ಅನ್ನ ಮಾಡೋಕ್ಕೆ ಯೂಸ್ ಮಾಡೋಂಥ ಅಕ್ಕಿನೇ ಹಾಕ್ಕೊಂಡು ದೋಸೆ ಮಾಡ್ತೀವಿ, ಬಟ್ ಟ್ರೈ ಮಾಡೋಣ ಅಂತ ನಾವು ಡಿಪೋ ರೈಸ್ ಹಾಕಿದ್ದಿದ್ದು. ಬಟ್ ದೋಸೆ ತುಂಬಾ ಚೆನ್ನಾಗಿ ಬಂತು. ಇದು ಖಾಲಿ ದೋಸೆ ಅಂತ ಹೇಳ್ತೀವಲ್ವ, ಆ ಥರ ಬಂತು, ತುಂಬಾ ಚೆನ್ನಾಗಿತ್ತು. ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ನೋಡಿ, ಅಂದರೆ ಖಾಲಿ ದೋಸೆ ಥರ, ಸೆಟ್ ದೋಸೆ ಥರ ತುಂಬಾ ಡೆಲಿಷಿಯಸ್ ಆಗಿತ್ತು. ನನಗೆ ದೋಸೆ ಮಾಡ್ತಿರುವಾಗಲೇ ಯಾವಾಗ ತಿಂತೀನೋ ಅಂತ ಅನ್ನಿಸ್ತಾ ಇತ್ತು, ಅಷ್ಟೊಂದು ಚೆನ್ನಾಗಿ ಬಂದಿತ್ತು. ಮತ್ತು ಹಸಿ ಅಲಸಂದೆ ಕಾಳಿನ ಗೊಜ್ಜು ಅಂತಂದರೆ ಕೇಳಬೇಕಾ, ಒಳ್ಳೆ ಘಮ ಇತ್ತು ಅಡುಗೆ ಮನೆ ತುಂಬ. ನಾನಂತೂ ಜಸ್ಟ್ ಬೇಗ ಅದನ್ನು ಅರೇಂಜ್ ಮಾಡಿ ಬೇಗ ತಿಂದುಬಿಟ್ಟೆ. ಅಮ್ಮ ನನಗಿಂತ ಮುಂಚೆನೇ ಫಸ್ಟ್ ತಿಂದುಬಿಟ್ರು, ಅಷ್ಟೊಂದು ಇಷ್ಟ ಆಗಿ ಅವ್ರಿಗೆ ಈ ಗ್ರೇವಿ ಮತ್ತು ದೋಸೆ ಅಂತ ಹೇಳಿದ್ರೆ. ಹಾಗೆ ಆನ್ಲೈನಲ್ಲಿ ನಾನು ಬೇಬಿಗೋಸ್ಕರ ನಾನು ಕೆಲವು ಐಟಮ್ಸ್ನ ಕೂಡ ಆರ್ಡ್ರ್ ಮಾಡಿದ್ದೆ, ಅದು ಕೂಡ ಬಂದಿತ್ತು. ಮಕ್ಕಳ ಐಟಮ್ಗಳೆಲ್ಲ ಇಲ್ಲೇ ನಾವು ಕ್ವಿಕ್ಕಾಗಿ ಖಾಲಿ ಆಗೋಕ್ಕೆ ಮುಂಚೆನೇ ತೊಗೊಬಿಟ್ರೆ ಬೆಸ್ಟಾಗಿರುತ್ತೆ. ಸೊ ನಾನು ಕೂಡ ಆನ್ಲೈನಲ್ಲೇ ಆರ್ಡ್ರ್ ಮಾಡ್ಕೊಂಡಿದ್ದೆ. ಅದೇನೆಂದರೆ ಮಸಾಜ್ ಆಯಿಲ್ ಖಾಲಿ ಆಗಿಬಿಟ್ಟಿತ್ತು. ನಾನು ಆ್ಯಸ್ ಯೂಶ್ವಲ್ ಇಲ್ಲೆಲ್ಲೂ ಮೆಡಿಕಲ್ ಸ್ಟೋರಲ್ಲಿ ತೊಗೊಳ್ಳಲ್ಲ, ಯಾಕಂದರೆ ಎಕ್ಸ್ಪೈರಿ ಡೇಟ್ ನಿಯರ್ ಬಂದಿರೋದನ್ನ ಕೊಡ್ತಾರೆ ಅನ್ನೋ ಕಾರಣಕ್ಕೆ ಆನ್ಲೈನಲ್ಲೇ ಆರ್ಡ್ರ್ ಮಾಡ್ಕೊಂಡಿದ್ದೆ. ಮಸಾಜ್ ಆಯಿಲ್ ಬಂತು, ಮತ್ತು ಪೌಡರ್ ಕೂಡ ಆರ್ಡ್ರ್ ಮಾಡಿದ್ದೆ, ಡಸ್ಟ್ ಪೌಡರ್, ಅದು ಬಂದಿರಲಿಲ್ಲ. ಬಟ್ ಡೈಪರ್ ಬಂದಿತ್ತು. ಈ ಸತಿ ನಾನು ಡೈಪರ್ನ ಬ್ರ್ಯಾಂಡ್ ಚೇಂಜ್ ಮಾಡಿದ್ದೀನಿ, ಬಟ್ ನಾನು ಬಲ್ಕಾಗಿ ಮಾಡಿರೋದ್ರಿಂದ ಒಂದೇ ರ್ಯಾಪಿಂಗ್ ಇರೋದು ಬರುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ಇದೇನೋ ಸ್ಮಾಲ್ ಪ್ಯಾಕೆಟ್ಸ್ 2 ಬಂದಿದೆ.
ಅಂದರೆ ಡಿಸ್ಕೌಂಟು ಕೂಡ ಅಷ್ಟೊಂದೇನು ಇರಲಿಲ್ಲ. ಒಂದು 30-35% ಏನೋ ಇತ್ತು ಅಂತ ಅನಿಸುತ್ತೆ. ಮತ್ತು ನಾನು ಟೇಪ್ ಡೈಪರ್ನ ಇದುವರೆಗೆ ಯೂಸ್ ಮಾಡ್ತಾಯಿದ್ದೆ ನನ್ನ ಬೇಬಿ ಚಿಕ್ಕದಾಗಿದ್ದಿದ್ದಕ್ಕೆ. ಬಟ್ ಈ ಸತಿ ಪ್ಯಾಂಟ್ ಸ್ಟೈಲ್ ಮಾಡೋಣ ಅಂತ ಒಂದು ಸತಿ ಟ್ರೈ ಮಾಡೋಕ್ಕೆ ಅಂತ ಮಾಡಿದೆ. ಅಂದರೆ ಇವಾಗ ಅವಳು ಅಂಬೆಗಾಲಿಡೋಕ್ಕೆ ಶುರು ಮಾಡಿದ್ದಾಳಲ್ವ, ಸೊ ಈ ಥರ ಟೇಪ್ ಡೈಪರ್ಸ್ ಚೆನ್ನಾಗಿಲ್ಲ ಅನ್ನೋ ಕಾರಣಕ್ಕೆ ಇದು ಎಲ್ ಸೈಜ್ ಅಂತ ಹೇಳ್ತಾರೆ. ಬಟ್ ಇದು ಮೀಡಿಯಮ್ ಮತ್ತು ಎಲ್ ಸೈಜ್ ಎರಡು ಆಲ್ಮೋಸ್ಟ್ ಸೇಮ್ ಇತ್ತು. ಬಟ್ ಸ್ಮೆಲ್ ಸ್ವಲ್ಪ ಕಡಿಮೆ ಇತ್ತು. ಹಾಗೆ ಅದೆಲ್ಲ ಮುಗಿಸ್ಕೊಂಡು ಇವಾಗ ನಾನು ಒಲೆಗೆ ಹಾಕಿದ್ದಂಥ ಬದನೇಕಾಯಿ ನೀಟಾಗಿ ಸುಟ್ಟಿತ್ತು ನೋಡಿ, ಈ ಥರ ಫ್ರೈ ಆಗಿತ್ತು. ಇದ್ರ ಟೇಸ್ಟ್ ಹೇಗಿರುತ್ತೆ ಅಂತ ಹೇಳಿದ್ರೆ ನೀವು ಒಂದು ಸತಿ ತಿಂದರೆ ಲೈಫಲ್ಲಿ ಮರೆಯಲ್ಲ. ಇವಾಗ ಅದನ್ನು ಸ್ವಲ್ಪ ತಣ್ಣಗಾಗಲಿ ಮತ್ತು ಆ ಬೂದಿ ಎಲ್ಲ ತೆಗಿಬೇಕಲ್ವ ಅಂತ ಈ ನೀರಿಗೆ ಹಾಕ್ಕೊಂಡು ನೀಟಾಗಿ ಸಿಪ್ಪೆ ಎಲ್ಲ ತಗೊಂಡಿದ್ದಾಯಿತು. ಇವಾಗ ಇದನ್ನು ಚೆನ್ನಾಗಿ ಕ್ರಷ್ ಮಾಡ್ಕೊಳ್ಬೇಕು. ಈ ಥರ ಕ್ರಷ್ ಆಗಿರೋ ಬದನೇಕಾಯಿಗೆ ಫ್ರೆಶ್ಶಾಗಿ ಕಟ್ ಮಾಡಿರೋ ಅಂಥ ಮೆಣಸಿನ್ಕಾಯಿ, ಕಾಯಿ ತುರಿ, ಈರುಳ್ಳಿ, ಕೊತ್ತಂಬರಿ, ಕರಿಬೇವು ಎಲ್ಲವನ್ನು ನೀಟಾಗಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಗೋಲಿಗಾತ್ರದ ಹುಣಸೆ ಹಣ್ಣನ್ನು ನೆನೆಸಿ ಅದರ ರಸನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಆಪ್ಷನ್ ಏನೂ ಇಲ್ಲ, ಹುಣಸೆ ರಸ ಹಾಕಿದ್ರೇ ಇದು ತುಂಬ ಟೇಸ್ಟಿಯಾಗಿ ಬರೋದು. ಮತ್ತು ಮನೇಲೇ ಮಾಡಿರೋವಂಥ ಸಾಂಬಾರು ಪುಡಿನ ಕೂಡ ಇದಕ್ಕೆ ನಾನು 1 ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಪುಡಿ ಉಪ್ಪನ್ನು ಹಾಕ್ಕೊಳ್ಳೋದು ಅಷ್ಟೇ ಈ ಹಂತದಲ್ಲಿ. ಜಸ್ಟ್ ಮನೆಯಲ್ಲೇ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು. ಇದನ್ನು ಸ್ಟೌವಲ್ಲಿ ಮೇಲೆ ಕೂಡ ಸುಟ್ಕೊಂಡು ಮಾಡ್ಕೊಳ್ಬೋದು ಅಂಥ ಟೇಸ್ಟಿ ರೆಸಿಪಿ ಇದು. ಇದು ಅಮ್ಮನ ಕೈಯಲ್ಲಿ ಅಥವಾ ಅಜ್ಜಿ ಕೈಯಲ್ಲಿ ಮಾಡಿಸ್ಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ಅನ್ನದ ಜೊತೆ ತುಂಬ ಒಳ್ಳೆ ಕಾಂಬಿನೇಷನ್ ಇದು. ಅಥವಾ ದೋಸೆ ಇಡ್ಲಿ ಜೊತೆಗೆ ಕೂಡ ತಿಂದ್ಕೊಳ್ಬೋದು, ಚಪಾತಿ ದೋಸೆ ಆ ಥರ ಐಟಮ್ಗಳ ರೊಟ್ಟಿ ಜೊತೆ ಕೂಡ. ಬಟ್ ಅನ್ನಕ್ಕೆ ಒಳ್ಳೆ ಕಾಂಬಿನೇಷನ್. ನಾವು ನೈಟ್ ಊಟಕ್ಕೆ ಮಧ್ಯಾಹ್ನ ಊಟಕ್ಕೆ ಇದನ್ನು ಮಾಡ್ಕೊಂಡ್ವಿ. ನೈಟ್ಗೆ ಸ್ವಲ್ಪ ನಮಗೆ ಮಿಕ್ಕೋಯ್ತು. ಅನ್ನ ಬಿಸಿ ಬಿಸಿ ಅನ್ನದ ಜೊತೆ ಇದನ್ನು ತಿಂತಾ ಇದ್ದರೆ ಅದ್ರ ಗಮ್ಮತ್ತೇ ಬೇರೆ ಇರುತ್ತೆ. ಹಾಗೆ ಈವ್ನಿಂಗ್ ಸ್ವಲ್ಪ ಮೋಡ ಬರೋ ಥರ ಇತ್ತು. ತುಂಬ ಚೆನ್ನಾಗಿ ಗಾಳಿ ಬೀಸ್ತಾ ಇತ್ತು ಜೋರಾಗಿ. ಹಾಗೆ ಸ್ವಲ್ಪ ಹನಿ ಕೂಡ ಹಾಕ್ತು. ವೆದರ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಹಾಗೆ ಸ್ನ್ಯಾಕ್ಸ್ ಏನು ಮಾಡೋದು ಅಂತ ಥಿಂಕ್ ಮಾಡ್ತಿದ್ದೆ. ಅಮ್ಮ ಏನು ಬೇಡ, ಇವತ್ತು ಸ್ವಲ್ಪ ಆಯಿಲ್ ಕಂಟೆಂಟ್ ಕಡಿಮೆ ಮಾಡೋಣ, ವೆದರ್ ಚೆನ್ನಾಗಿಲ್ಲ ಅಂತ ಹೇಳಿದ್ರು. ಹಾಗೆ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.